ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಸಚಿವ ಪ್ರಿಯಾಂಕ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಪ್ರಿಯಾಂಕ ಖರ್ಗೆ ಅವರಿಗೆ ಎಲ್ಲವೂ ಕೆಟ್ಟದಾಗಿ ಕಾಣ್ತಿದೆ ಎಂದು ಟೀಕಿಸಿದ ಅವರು ತಮ್ಮ ಇಲಾಖೆಯ ಕೆಲಸ ಬಿಟ್ಟು ಪುಕ್ಕಟ್ಟೆ ಪ್ರಚಾರದಲ್ಲೇ ತೊಡಗಿದ್ದಾರೆ ಎಂದು ಆರೋಪಿಸಿದ್ದಾರೆ. ಇಡಿ ದಾಳಿಗಳ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಏನ್ ಸಮಸ್ಯೆ ಎಂದು ಪ್ರಶ್ನಿಸಿದ ಛಲವಾದಿ ನಾರಾಯಣಸ್ವಾಮಿ, ಇಡಿ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಾಯುಕ್ತ ದಾಳಿ ನಡೆದಾಗ ಅದನ್ನು ಪ್ರಶ್ನಿಸ್ತೀರಾ ಎಂದು ಖರ್ಗೆ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳು, ಜೈಲಿನೊಳಗೆ ಡ್ರಗ್ಸ್ ಪತ್ತೆಯಾಗುತ್ತಿರುವುದು ಹಾಗೂ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗಳ ಬಗ್ಗೆ ಮೊದಲು ಗಮನ ಹರಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ. ಯಾವುದೇ ಖಾತೆ ಕೊಟ್ಟರೂ ಪ್ರಿಯಾಂಕ ಖರ್ಗೆ ಬೇರೆ ಇಲಾಖೆಗಳ ವಿಚಾರದಲ್ಲೇ ಮಾತನಾಡ್ತಾರೆ ಎಂದು ಟೀಕಿಸಿದ್ದಾರೆ. ಎಲ್ಲವೂ ಕೆಟ್ಟದಾಗೆ ಕಾಣುತ್ತೆ. ಅವರಿಗೆ ಕೊಟ್ಟ ಕುದುರೆಯನ್ನ ಏರ್ಲಾರ್ದ ಧೀರನೂ ಅಲ್ಲದ ಶೂರನೂ ಅಲ್ಲದ ವ್ಯಕ್ತಿ ಅಂತ. ಅವ್ರಿಗೆ ಏನು ವಹಿಸಲಾಗಿದೆಯೋ ಅದನ್ನ ಮಾಡ್ಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂತ ನನಗೆ ಅನಿಸ್ಕೊಟ್ಟಿದೆ. ಅವರಿಗೆ ಪುಕ್ಕಟೆ ಪ್ರಚಾರ ಯಾವುದು ಸಿಗುತ್ತೋ ಅದರ ಬಗ್ಗೆ ಬಹಳ ಅಷ್ಟೇ ವಹಿಸಿ ಮಾಡ್ತಾರೆ ಪಾಪ. ಅವರಿಗೆ ದಿನಾ ಪತ್ರಿಕೆಯಲ್ಲಿ ಇರಬೇಕು. ಆಮೇಲೆ ಇನ್ನೊಂದು ನೋಡಿರ್ಬೇಕು, ನೀವೆಲ್ಲ ಗಮನಿಸಬಹುದು. ಈಗಾಗಿರೋದು 14 ಜನ ಮುಖ್ಯಮಂತ್ರಿಗಳು ಸೇರಿ 14 ಮಂತ್ರಿಗಳಿದ್ದಾರೆ. ಎಲ್ಲರ ಮಂತ್ರಿಗಿರಿ ಕೆಲಸ ಅವರೇ ಮಾಡ್ತಾರೆ. ಯಾವುದೇ ಸಮಸ್ಯೆ ಬಂದ್ರೆ ಅವರೇ ಹೇಳ್ತಾರೆ. ಇದರಲ್ಲಿ ಏನಿದೆ ಅವ್ರಿಗೇನ್ ಸಮಸ್ಯೆ? ಈಗ ಇಡಿ ಅನ್ನೋದು ಇಟ್ ಈಸ್ ಅ ಡಿಪಾರ್ಟ್ಮೆಂಟ್ ಟು ಲುಕ್ ಇನ್ ಟು ದಿ ಮ್ಯಾಟರ್ಸ್ ವಿಚ್ ಕನ್ಸರ್ನ್ ವಿತ್ ದಟ್. ಅಂದಮೇಲೆ ಆ ಕೆಲಸ ಅವ್ರು ಮಾಡಬಾರ್ದು ಅಂತ ಇವರ ಉದ್ದೇಶ. ಸಿಬಿಐ ಬಗ್ಗೆ ಮಾತಾಡ್ತಾರೆ. ಸಿಬಿಐ ಕೆಲಸ ಸಿಬಿಐ ಮಾಡಬಾರ್ದು ಅನ್ನೋದು ಇವ್ರ ಉದ್ದೇಶನ. ಇದು ಒಂದು ರೀತಿ ಏನಂತಂದ್ರೆ, ಕೆಲವು ಮಾತುಗಳನ್ನು ನಾವು ಆಡಬಾರದು. ಸೊ ಇದು ಒಂದ್ ಸಾರಿ ಅವ್ರ ನಡವಳಿಕೆ ನಮ್ಮನ್ನ ಅಂತ ಮಾತುಗಳು ಆಡ್ಲಿಕ್ಕೆ ಪ್ರೇರೇಪಣೆ ಕೊಟ್ಬಿಡ್ತವೆ. ಆದರೂ ನಾವು ಯಾವುದನ್ನು ಅವ್ರ ಬಗ್ಗೆ ಮಾತಾಡೋದು ಬೇಡ. ಕೇವಲ ಪ್ರಚಾರಕ್ಕಾಗಿ ಇಂಥ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ಳೋದನ್ನು ಬಿಟ್ಟು ಇವತ್ತೇನು ಗೃಹ ಸಚಿವರನ್ನಾಗಿ ತಮಗೆ ಮಾಡಿದ್ದಾರೆ, ಮಾತಾಡಿ, ಅದರ ಬಗ್ಗೆ ಮಾತಾಡಿ. ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ಅತ್ಯಾಚಾರವಾಗಿದೆ, ಡ್ರಗ್ಸ್ ಪೆಡ್ಲರ್ಸ್ ಆರಾಮಾಗಿ ಸುತ್ತಾಡ್ತಿದ್ದಾರೆ. ಜೈಲುಗಳಲ್ಲಿ ಇವತ್ತು ಏನೇನು ಸಮಸ್ಯೆಗಳಿದೆ ಒಂದೊಂದಾಗಿ ಹೊರಗಡೆ ಬರ್ತಿವೆ. ಎಲ್ಲ ನಿಮ್ ಡ್ರಗ್ಸ್ ಜೈಲುಗಳಲ್ಲೂ ಸಿಗ್ತಾ ಇದೆ. ಎಲ್ಲ ಮನೆ ಊಟ ಜೈಲುಗಳಲ್ಲಿ ಆರಾಮಾಗಿ ಹೋಗಿ ಸೇರ್ತಾ ಇವೆ. ಮೊಬೈಲ್ಗಳಲ್ಲಿ ಆನ್ಲೈನ್ ಅಲ್ಲಿ ಎಲ್ಲ ಇವೆ. ಅಲ್ಲಿ ಬೆಂಗಳೂರಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಬೇಕಾದಷ್ಟಾಗಿದೆ. ಇವುಗಳ ಮೇಲೆ ಎಲ್ಲ ಗಮನ ಕೊಡಿ.